ಅಧ್ಯಾಯ 4 ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಂತ ಕೊಟ್ಟಿದ್ದಾರೆ ಅಲ್ವಾ. ಸಮೀಕರಣಗಳು. ಈಗ ನಾವು ಈ ಪಾಠದ ಬಗ್ಗೆ ಸಮೀಕರಣ ಅಂತ ಹೇಳಿದ್ರೆ ಗೊತ್ತು ನಿಮ್ಗೆ ಏನಿರ್ತದೆ, ಸಮ ಚಿಹ್ನೆ ಇರ್ತದೆ ಯಾವುದಾದ್ರೊಂದಿಗೆ x+4 = 0, x+5 = 6 ಈ ರೀತಿ ಸಮ ಚಿಹ್ನೆ ಬಂದ್ರೆ ಅದು ಸಮೀಕರಣ. ಆದ್ರೆ ಎಷ್ಟು ಚರಾಕ್ಷರ ಇದೆ ಅಂತ, ಚರಾಕ್ಷರ ಅಂತ ಹೇಳಿದ್ರೆ ಗೊತ್ತು ನಿಮ್ಗೆ, ಎಕ್ಸ್ ವೈ ಝಡ್ ಈ ರೀತಿ ಆಲ್ಫಾಬೆಟ್ ಬರ್ತದಲ್ಲ, ABCD ಲೆಟರ್, ಆ ಲೆಟರ್ಸ್ ಅನ್ನ ಏನಂತ ಹೇಳ್ತೀವಿ, ಚರಾಕ್ಷರ ಅಂತ ಹೇಳ್ತೀವಿ. ಓಕೆ, ಎಷ್ಟು ಚರಾಕ್ಷರ ಇದೆಯಂತೆ, 2 ಚರಾಕ್ಷರ. ಅಂದ್ರೆ ಈಗ x+y = 10 ಆ ರೀತಿ, 2x+8y = 9 ಈ ರೀತಿ ಚರಾಕ್ಷರಗಳು, 2 ಚರಾಕ್ಷರಗಳು. ಒಂದು x ಇದೆ, ಇನ್ನೊಂದು y ಇದೆ. ಬರೀ x y ಮತ್ತೆ y ಮಾತ್ರ ಅಲ್ಲ ಮಕ್ಕಳು, AB ಯಾವ್ದು ಬೇಕಾದ್ರೂ ಆಗ್ಬೋದು. ಅರ್ಥ ಆಯ್ತಲ್ಲ, AB ಬೇಕಾದ್ರೂ ಆಗ್ಬೋದು, MN ಬೇಕಾದ್ರೂ ಆಗ್ಬೋದು, ಅಥವಾ ನಿಮ್ಮ ಹೆಸರಲ್ಲಿರುವ ಅಕ್ಷರಗಳಲ್ಲಿ ಯಾವ್ದಾದ್ರು 2 ತಕೊಂಡು ಒಂದು ಸಮೀಕರಣವನ್ನ ಮಾಡ್ಬೋದು. ಆಯ್ತಲ್ಲ, 2 ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ. ಸಮೀಕರಣ ಅಂತ ಹೇಳಿದ್ರೆ ಗೊತ್ತು, ಸಮಚಿಹ್ನೆ ಇರ್ತದೆ. ಚರಾಕ್ಷರ ಎಂತ ಚರಾಕ್ಷರ ಅಂದ್ರೆ ಈ ಆಲ್ಫಾಬೆಟ್ಸ್, ಇದು ABCD ಅಂತ ಬರ್ತಲ್ಲ, ಅದು ಎಷ್ಟಿರ್ಬೇಕು, 2 ಇರ್ಬೇಕು. ರೇಖಾತ್ಮಕ ಅಂದ್ರೆ ಅದರದ್ದು ಡಿಗ್ರಿ, ಹೈಯೆಸ್ಟ್ ಡಿಗ್ರಿ ಏನಾಗಿರ್ಬೇಕು, 1 ಆಗಿರ್ಬೇಕು. ರೇಖಾತ್ಮಕ ಸಮೀಕರಣ ಅಂತ ಹೇಳಿದ್ರೆ ಏನಾಗಿರ್ಬೇಕು, 1 ಆಗಿರ್ಬೇಕು. ಅದು ಉಕ್ತಿಗಳಲ್ಲಿ ಕಲ್ತಿದ್ದೀರಾ, ಡಿಗ್ರಿಯನ್ನ ಕೇಳಿದ್ದಾರೆ ಅದರಲ್ಲಿ. ಅದರದ್ದು ಡಿಗ್ರಿ, ಇದರದ್ದು ಘಾತ ಎಷ್ಟಾಗಿರ್ಬೇಕು, 1 ಆಗಿರ್ಬೇಕು. ಓಕೆ, ಇಷ್ಟು ಕಲ್ತಿರ್ವಿ. ಈ ಪಾಠದ ಈ ಹೆಡ್ಡಿಂಗ್ದು ವಿವರಣೆ ಹೀಗೆ. 2 ಚರಾಕ್ಷರ ರೇಖಾತ್ಮಕ ಸಮೀಕರಣ ಅಂತ ಹೇಳಿದ್ರೆ ಈ ತರ ಸಮೀಕರಣ. 2 ಚರಾಕ್ಷರ ಇದೆ, ಘಾತಗಳೇನಾಗಿದೆ, 1 ಇದೆ, ಸಮಚಿಹ್ನೆಯನ್ನು ಹೊಂದಿದೆ. ಇಂಥದನ್ನ 2 ಚರಾಕ್ಷರ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೇವೆ. ಈಗ ಇದರಲ್ಲಿ ನಮ್ಗೆ ಏನು ಅಂತ ಹೇಳಿದ್ರೆ, ಇದರ ಆದರ್ಶ ರೂಪ, ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಏನಂತ ಹೇಳಿದ್ರೆ AX + BY + C = 0. ಇದು ಇದರ ಆದರ್ಶ ರೂಪ. ಯಾವ್ದ್ರದ್ದು, 2 ಚರಾಕ್ಷರ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಅಲ್ವಾ. ಈಗ ಉದಾಹರಣೆಗೆ ನಾನು ಕೊಡ್ತೀನಿ, 2x + 3y + 8 = 0 ಅಂತ. ಈಗ ಇಲ್ಲಿ A ಅಂತ ಹೇಳಿದ್ರೆ ಏನು ಮಕ್ಕಳೇ, A ಅಂತ ಹೇಳಿದ್ರೆ ಈ x ನ ಸಹಗುಣಕ, x ನ ಸಹಗುಣಕ ಯಾವುದು, 2. B ಅಂತ ಹೇಳಿದ್ರೆ y ನ ಸಹಗುಣಕ ಎಷ್ಟು, 3. ಸಿ ಅಂದ್ರೆ ಸ್ಥಿರಾಂಕ ಎಷ್ಟು, 8. ಅರ್ಥ ಆಯ್ತಲ್ಲ. A ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರ್ಬೇಕು, B ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರ್ಬೇಕು, C ಅಂತ ಹೇಳಿದ್ರೆ ಇದು ಆದರ್ಶ ರೂಪ. ಆದ್ರೆ ನಾವು ಯಾವ ಸಮೀಕರಣ ಕೊಟ್ಟರು ಆತರ ಇದಕ್ಕೆ ಏನ್ ಮಾಡ್ಬೇಕು, ಕಂಪೇರ್ ಮಾಡ್ಬೇಕು. ಇದನ್ನು ಮತ್ತು ಇದನ್ನ ಏನ್ ಮಾಡ್ಬೇಕು, ಹೋಲ್ಸ್ಬಿಟ್ಟು ನಮ್ಗೆ ಅಲ್ಲಿ ಏನಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು 7m + 8n = 6 ಅಂತ ಕೊಟ್ರೆ ನೀವು ಫಸ್ಟ್ ಈ ರೂಪಕ್ಕೆ ಬರ್ಕೋಬೇಕು, AX + BY + C. ಏಕೆ, 7 = 0 ಮಾಡ್ಕೋಬೇಕು. 7m + 8m, ಈ 6 ಈಚೆ ತಂದಾಗ -6 = 0. ಆಮೇಲೆ ನೀವೇನ್ ಮಾಡ್ಬೇಕು, ಇದನ್ನ ಅಲ್ವಾ, 7m + 8m -6 ಅಂತ ಮಾಡಿಕೊಂಡು ಆಮೇಲೆ = 0 ಅಂತ ಬರ್ಕೊಂಡು ಇಲ್ಲಿ ಯಾವುದು, A ಅಂತ ಹೇಳಿದ್ರೆ 7, B ಅಂತ ಹೇಳಿದ್ರೆ 8, C ಅಂತ ಹೇಳಿದ್ರೆ -6 ಅಂತ ಬರಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ. ಈಗ ಅಭ್ಯಾಸ 4.1 ಹೋಗೋಣ. ಒಂದು ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆಯ 2ರಷ್ಟಿದೆ ಅಂತ. ಈ ಹೇಳಿಕೆಯನ್ನು ಪ್ರತಿನಿಧಿಸಲು 2 ಚರಾಕ್ಷರಗಳಿರುವ ಒಂದು ರೇಖಾತ್ಮಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ರೆ ಎಷ್ಟು ಚರಾಕ್ಷರ ಇರಬೇಕು, 2. ಅಲ್ಲೇ ಹಿಂಟ್ ಕೊಟ್ಬಿಟ್ಟಿದ್ದಾರೆ. ಒಂದು ನೋಟ್ ಪುಸ್ತಕದ ಬೆಲೆಯನ್ನು x ಎಂದು ಮತ್ತು ಒಂದು ಪೆನ್ನಿನ ಬೆಲೆಯನ್ನು y ಎಂದು ತೆಗೆದುಕೊಳ್ಳಿ ಅಂತ. ಆಗ ನೋಟ್ ಪುಸ್ತಕದ ಬೆಲೆಯನ್ನ ಏನಂತ ತಗೊಳ್ತೀವಿ, ಓಕೆ, ನೋಟ್ ಪುಸ್ತಕದ ಬೆಲೆ x ಆಗಿರಲಿ, ಪೆನ್ನಿನ ಬೆಲೆ y ಆಗಿರಲಿ. ಅಲ್ಲಿ ಕೊಟ್ಟಿರೋದೇನು, ನೋಟ್ ಪುಸ್ತಕದ ಬೆಲೆಯು ಒಂದು ಪೆನ್ನಿನ ಬೆಲೆಯ 2ರಷ್ಟಿದೆ ಅಂತ ಕೇಳಿದ್ದಾರೆ ಅಲ್ವಾ. ಆಗ ಒಂದು ನೋಟ್ ಪುಸ್ತಕವು 2ರಷ್ಟಿದೆ ಅಂತ, ಪೆನ್ನಿನ ಬೆಲೆ 2ರಷ್ಟಿದೆ ಅಂತ. ಆಗ x = 2y ಅಂತ. ಯಾವ ಆದರ್ಶ ರೂಪ, AX + BY + C = 0 ಈ ರೂಪದಲ್ಲಿ ಇರಬೇಕು ಮಕ್ಕಳೇ. ಆಗ ನಾವೇನು ಮಾಡಬೇಕು, ಇದನ್ನು 2y ಅನ್ನು ಈಚೆಗೆ ತರಬೇಕು. ಆಗ ಏನಾಗುತ್ತೆ, x - 2y = 0 ಆಗುತ್ತೆ. ಇದೇನಾಯಿತು, ಆದರ್ಶ ರೂಪದಲ್ಲಿದೆ. x - 2y = 0 ಅಂತ ಹೇಳೋದು ಆದರ್ಶ ರೂಪದಲ್ಲಿದೆ. ರೇಖಾತ್ಮಕ ಸಮೀಕರಣಗಳನ್ನು AX + BY + C = ಸಮ ರೂಪದಲ್ಲಿ ಬರೆದು ಪ್ರತಿಯೊಂದು ಸಂದರ್ಭದಲ್ಲಿ A, B ಮತ್ತು Cಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ತುಂಬ ಈಸಿ ಇದೆ ಮಕ್ಕಳೇ, ನೋಡಿದ ತಕ್ಷಣ ನೀವು ಮಾಡಿಬಿಡ್ಬೋದು. ನಾನು ಒಂದು ಎಕ್ಸಾಂಪಲ್ ಮಾಡಿದ್ರು ನೀವು ಮಾಡ್ತಿದ್ರಿ, ಒಂದು ಎಕ್ಸಾಂಪಲ್ ಮಾಡಿದ್ದೀನಿ ಅದೇ ಥರ
ಪಾಸ್ ಮಾಡಿ ಮಾಡೋರು ಮಾಡಿ. ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಬೇರೆ ಬೇರೆ ವೇರಿಯೇಬಲ್ ಚರಾಕ್ಷರ ಇರಬೇಕಲ್ವ, ಆಗ ಎಕ್ಸ್ ಮತ್ತು ವೈ ಅಂತ ಬರ್ಕೋಬೇಕು. ನೆಕ್ಸ್ಟು ಇಲ್ಲಿ ಕೊಟ್ಟಿರೋದು 2x ಪ್ಲಸ್ 3y ಈಕ್ವಲ್ ಟು 9.35. ಅದ್ರ ಮೇಲೊಂದು ಬಾರ್ ಹಾಕಿದ್ದಾರೆ. ಇದನ್ನು ಆದರ್ಶ ರೂಪದಲ್ಲಿ ಬರೀಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ 2x ಪ್ಲಸ್ 3y ಮೈನಸ್ ಈ ಕಡೆ ಬಂದಾಗ -9.35 ಬಾರ್ ಮೇಲೊಂದು ಹಾಕಿ ಒಂದು ಲೈನನ್ನು ಹಾಕಬೇಕು. ಈಕ್ವಲ್ ಟು 0 ಅಂತ ಬರಿಬೇಕು ಮಕ್ಕಳೇ. ಇದು AX ಪ್ಲಸ್ BY ಪ್ಲಸ್ ಸಿ ಈಕ್ವಲ್ ಟು 0 ರೂಪದಲ್ಲಿ ಇದೆ. ಇಲ್ಲಿ ಎ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು 2, ಬಿ ಅಲ್ವಾ, ಬಿ ಇದ್ದ ಜಾಗದಲ್ಲಿ ಎಷ್ಟು ಬರಿತೀರಾ 3 ಅಂತ ಬರೀತೀರಾ. ಬಿ ಅಂತ ಹೇಳಿದ್ರೆ ಕಂಪೇರ್ ಮಾಡಿದ್ರೆ ಸಾಕು, ಇದನ್ನು ಮೇಲೆದನ್ನ ಕೆಳಗಿನ ಕಂಪೇರ್ ಮಾಡಿ ಬರೀರಿ. ಸಿ ಇದ್ದಲ್ಲಿ ಮೈನಸ್ ಚಿಹ್ನೆ ಇಂಪಾರ್ಟೆಂಟ್ ಮಕ್ಕಳೇ, -9.35 ಮೇಲೊಂದು ಡ್ಯಾಶ್ ಅಂತ ಬರಿಬೇಕು. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಈಸಿ, ತುಂಬ ಈಸಿ ಇದೆ ಮಕ್ಕಳೇ. ಇದನ್ನು ನೀವು ಕಣ್ಮುಚ್ಚಿ ಮಾಡ್ಬೋದು. ಎಕ್ಸ್ ಮೈನಸ್ ಇದನ್ನು 1/5y ಅಂತ ಬರ್ಕೊಳ್ಳೋಣ. -10 ಈಕ್ವಲ್ ಟು 0. ಆದರ್ಶ ರೂಪ ನಿಮಗೆ ಗೊತ್ತಿದೆ. AX ಪ್ಲಸ್ BY ಪ್ಲಸ್ ಸಿ ಈಕ್ವಲ್ ಟು 0. ಎ ಇದ್ದಲ್ಲಿಗೆ ಏನು ನಂಬರ್ ಇಲ್ಲ ಅಂತ ಹೇಳಿದ್ರೆ 1 ಅಂತ ಅರ್ಥ, 1 ಅಂತ ಬರ್ಕೊಳ್ಳೋಣ. ಬಿ ಇದ್ದ ಸ್ಥಳದಲ್ಲಿ -1/5 ಸಿ -10 ಅಂತ ಬರಿಬೇಕು. ಚಿಹ್ನೆ ಸಮೇತ ಬರ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ. -2x ಪ್ಲಸ್ 3y ಈಕ್ವಲ್ ಟು 6. ಈಗ -2x ಪ್ಲಸ್ 3y ಇದನ್ನು ಈಚೆ ತಂದಾಗ -6 ಈಕ್ವಲ್ ಟು 0. ಆದರ್ಶ ರೂಪದಲ್ಲಿ AX ಪ್ಲಸ್ BY ಪ್ಲಸ್ ಸಿ ಈಕ್ವಲ್ ಟು 0. ಎ ಅಂತ ಹೇಳಿದ್ರೆ ಏನಾಗುತ್ತೆ -2 ಆಗುತ್ತೆ. ಬಿ ಬೆಲೆ ಏನು 3, ಸಿಯ ಬೆಲೆ -6. ಈಸಿ ಇದೆಯಲ್ವ ಮಕ್ಕಳೇ. ಜಸ್ಟ್ ಏನು ಮಾಡೋದು, ಇದನ್ನು ಒಂದನ್ನೊಂದು ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿ ಉತ್ತರ ಬರೆದ್ರೆ ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 3y. ಆಗ ಏನು ಮಾಡ್ಬೇಕು, ನಾನು ಆದರ್ಶ ರೂಪಕ್ಕೆ ಬರಿಬೇಕು. ಯಾವ ರೂಪ ಆದರ್ಶ ರೂಪ? AX ಪ್ಲಸ್ BY ಪ್ಲಸ್ ಸಿ ಈಕ್ವಲ್ ಟು 0. ಈಗ ಎಕ್ಸ್ ಇದನ್ನ ಈಚೆ ತಂದಾಗ -3y ಈಕ್ವಲ್ ಟು 0. ಅರ್ಥ ಸಿ 0 ಇದೆ ಅಂತ, ಕಾನ್ಸ್ಟೆಂಟ್ 0 ಇದೆ ಅಂತ. ಸೊ ಎ ಇದ್ದಲ್ಲಿ ಏನು ನಂಬರ್ ಇಲ್ಲ ಅಂತ ಹೇಳಿದ್ರೆ ಏನಂತ ಬರಿಬೇಕು 1 ಅಂತ ಬರಿಬೇಕು. ಬಿ ಇದ್ದಲ್ಲಿ ಏನಂತ ಬರಿತೀರಾ -3. ಸಿ ಇಲ್ಲ ಅಲ್ಲಿ, ಆಗ ಅರ್ಥ ಏನು 0 ಅಂತ ಅರ್ಥ. 2x ಇಸ್ ಈಕ್ವಲ್ ಟು -5y ಅಂತ. ಈಗ ಆದರ್ಶ ರೂಪದಲ್ಲಿ ಬರಿಬೇಕು. ಇದನ್ನೇ ಬರ್ಕೊಳ್ಬೇಕು ಎಲ್ಲದಕ್ಕೂ. AX ಪ್ಲಸ್ BX ಪ್ಲಸ್ ಸಿ ಈಕ್ವಲ್ ಟು BY ಪ್ಲಸ್ ಸಿ ಈಕ್ವಲ್ ಟು 0. ಎ ಇದ್ದಲ್ಲಿ ಇದನ್ನ ಆದರ್ಶ ರೂಪ ಅಂದ್ರೆ 2x ಮೈನಸ್ 5y ಇದು ಏನಾಗುತ್ತೆ ಪ್ಲಸ್ 5y ಈಕ್ವಲ್ ಟು 0 ಆಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಏನ್ ಮಾಡ್ತೀರಾ, ಎ ಇದ್ದಲ್ಲಿ 2 ಅಂತ ಬರಿತೀರಾ, ಬಿ ಇದ್ದಲ್ಲಿ 5, ಸಿ ಏನು ಇಲ್ಲ, ಆಗ ಏನಂತ ಬರಿತೀರಾ 0 ಅಂತ ಬರಿತೀರಾ. ಈಸಿ ಇದೆಯಲ್ವಾ? ಇಲ್ಲಿ 3x ಪ್ಲಸ್ 2 ಈಕ್ವಲ್ ಟು 0. ಸ್ಟ್ಯಾಂಡರ್ಡ್ ಫಾರ್ಮ್ ಇದು ಆದರ್ಶ ರೂಪ ಏನು? AX ಪ್ಲಸ್ BX ಪ್ಲಸ್ ಸಿ ಈಕ್ವಲ್ BY ಪ್ಲಸ್ ಸಿ ಈಕ್ವಲ್ ಟು 0. ಇಲ್ಲಿ ಎ ಇದ್ದ ಜಾಗದಲ್ಲಿ ಏನ್ ಬರೀತೀರಾ 3 ಅಂತ. ವೈ ಇದೆಯಾ? ಇಲ್ಲ, ಆಗ ಬಿ ಇದ್ದ ಜಾಗದಲ್ಲಿ 0 ಅಂತ ಬರೀಬೇಕು. ಸಿ ಎಷ್ಟಿದೆ? ಸಿ 2, ಸ್ಥಿರಾಂಕ 2 ಇದೆ. ನೆಕ್ಸ್ಟ್ ಆದರ್ಶ ರೂಪ ಬಂದು AX ಪ್ಲಸ್ BY ಪ್ಲಸ್ ಸಿ ಸಮ 0. ಎ ಇದ್ದ ಜಾಗದಲ್ಲಿ ಇಲ್ಲಿ ಎ ಅಂತ ಇರೋದು ಎಕ್ಸ್ ಬರಬೇಕು. ಎಕ್ಸ್ ಇದೆಯಾ? ಎಕ್ಸ್ ಇರೋದಂತ ಒಂದು ಅಕ್ಷರ ಇದಿದೆಯಾ? ಇಲ್ಲ, ಆಗ ನಮ್ಗೆ ಎ ಅನ್ನ ಏನಂತ ತಗೊಳ್ಬೇಕು ನಾವು 0. BY ಅಂದ್ರೆ ವೈ ಇದೆ, ವೈಯ ಪಕ್ಕದಲ್ಲಿ ಏನಿದೆ? ಏನು ನಂಬರ್ ಇಲ್ಲ ಅಂತ ಹೇಳಿದ್ರೆ ಬಿ ಬೆಲೆ ಎಷ್ಟು ಅಂತ ಬರೀತೀರಾ 1. ಸಿ ಅಂತ ಹೇಳಿದ್ರೆ ಎಷ್ಟು ಬರೀತೀರಾ -2. ಅದು ಇಂಪಾರ್ಟೆಂಟ್. ಓಕೆ, -2 ಅಂತ ಬರೀತೀವಿ. ಅದೇ ತರ ಲಾಸ್ಟ್ ಒನ್ 5 ಈಕ್ವಲ್ ಟು 2x. ನಾನು ಏನ್ ಮಾಡ್ತೀನಿ 2x ಇದನ್ನ ಆಚೆಗೆ ತಗೊಬನ್ನಿ, -5 ಈಕ್ವಲ್ ಟು 0 ಅಂತ ಬರೀತೀನಿ. ಇದು AX ಪ್ಲಸ್ BY ಪ್ಲಸ್ ಸಿ ಈಕ್ವಲ್ ಟು 0 ಆದರ್ಶ ರೂಪ. ಇಲ್ಲಿ ಬಂದು ಎ ಏನಾಗುತ್ತೆ? ಎ ಬಂದು 2 ಅಂತ ಬರೀತೀರ ಅಲ್ವಾ? 2. BY ವೈ ಪದರ ಇದೆಯಾ? ಇಲ್ಲ, ಆಗ ನಾವು ಬಿ ಅನ್ನ ಏನಂತ ಬರಿತೀವಿ 0 ಅಂತ ಬರಿತೀವಿ. ಸಿ ಅನ್ನ ಬಂದು -5. ಈಸಿ ಇದೆಯಲ್ವಾ? ಈ ಪಾಠನೇ ತುಂಬಾ ಈಸಿ ಇದೆ. ನೆಕ್ಸ್ಟ್